ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ಇರುವ ಪ್ರಾಮುಖ್ಯತೆ ಅಷ್ಟಿಷ್ಟಲ್ಲ. ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ನಾವು ತುಳಸಿ ಕಟ್ಟೆಯನ್ನು ಆರಾಧಿಸುತ್ತೇವೆ. ಆದರೆ ಬಹಳಷ್ಟು ಜನರ ಮನೆಗಳಲ್ಲಿ ತುಳಸಿ ಕಟ್ಟೆ ಇರುತ್ತದೆ. ಆದರೆ ತುಳಸಿ ಕಟ್ಟೆಗೆ ಸಂಬಂಧಿಸಿದ ಸರಿಯಾದ ನಿಯಮಗಳು ತಿಳಿಯದೆ ಕೆಲವು ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಇದರಿಂದ ಪುಣ್ಯ ಬರುವುದಿರಲಿ, ತಿಳಿಯದ ದೋಷಗಳು ಸುತ್ತಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಪತಿಯ ಸಂಪತ್ತು ಕೂಡ ನಾಶವಾಗುತ್ತದೆ. ಆದ್ದರಿಂದ ತುಳಸಿ ಕಟ್ಟೆಯ ಬಳಿ ಮಾಡಬಾರದ ತಪ್ಪುಗಳು, ಸರಿಯಾದ ಪೂಜಾ ವಿಧಾನ ಮತ್ತು ಅದ್ಭುತ ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪವಿತ್ರವಾದ ತುಳಸಿ ಕಟ್ಟೆಯ ಹತ್ತಿರ ಮರೆತು ಕೂಡ ಮಾಡಬಾರದ ತಪ್ಪುಗಳ ಬಗ್ಗೆ ತಿಳಿಯೋಣ. ತುಳಸಿ ಕಟ್ಟೆಯ ಸಮೀಪದಲ್ಲಿ ಚಪ್ಪಲಿಗಳು ಇರಬಾರದು. ತುಳಸಿ ಗಿಡದ ಹತ್ತಿರ ಚಪ್ಪಲಿಗಳಿದ್ದರೆ ನೀವು ಎಷ್ಟೇ ಪೂಜೆ ಮಾಡಿದರೂ ಫಲ ಲಭಿಸುವುದಿಲ್ಲ. ಹಾಗೆಯೇ ತುಳಸಿ ಕಟ್ಟೆಯ ಸುತ್ತಮುತ್ತ ಕಸ ಕಡ್ಡಿ ಇಲ್ಲದಂತೆ ನೋಡಿಕೊಳ್ಳಿ. ಒಣಗಿದ ತುಳಸಿ ಎಲೆಗಳನ್ನು ಕಾಲಕಾಲಕ್ಕೆ ತೆಗೆಯುತ್ತಿರಬೇಕು. ಆದರೆ ಒಣಗಿದ ತುಳಸಿ ಎಲೆಗಳನ್ನು ಮರೆತು ಕೂಡ ಕಸದ ಬುಟ್ಟಿಗೆ ಹಾಕಬಾರದು. ಇದು ಬಹಳ ದೊಡ್ಡ ತಪ್ಪು. ಇನ್ನು ಮಹಿಳೆಯರಿಗೆ ಮುಟ್ಟಿನ ಸಮಯ ಬಂದಾಗ ತುಳಸಿ ಗಿಡದ ಕಡೆಗೆ ಬರಲೇಬಾರದು. ಮೊದಲ 4 ದಿನಗಳು ತುಳಸಿ ಗಿಡವನ್ನು ಮುಟ್ಟಬಾರದು. ತುಳಸಿ ಗಿಡಕ್ಕೆ ನೀರು ಹಾಕಬಾರದು. ಇನ್ನು ಬಹಳಷ್ಟು ಮಹಿಳೆಯರು ತುಳಸಿಗೆ ಪ್ರದಕ್ಷಿಣೆಯನ್ನು ಮಾಡುತ್ತಾರೆ. ತುಳಸಿಗೆ ಪ್ರದಕ್ಷಿಣೆ ಮಾಡುವಾಗ ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ಮರಿಸುತ್ತಾ ಪ್ರದಕ್ಷಿಣೆ ಮಾಡಬೇಕು. ಮಹಿಳೆಯರು ಕೂದಲು ಬಿಟ್ಟುಕೊಂಡು ತುಳಸಿ ಕಟ್ಟೆಯಲ್ಲಿ ದೀಪಾರಾಧನೆ ಮಾಡಬಾರದು. ಚಂದವಾಗಿ ಜಡೆ ಹಾಕಿಕೊಂಡು ತಲೆಯಲ್ಲಿ ಹೂವನ್ನು ಮುಡಿದುಕೊಂಡು ತುಳಸಿಯನ್ನು ಪೂಜಿಸಬೇಕು. ಆಗಲೇ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗುತ್ತದೆ. ಮನೆಯಲ್ಲಿ ತುಳಸಿ ಕಟ್ಟೆ ಇರುವವರು ತುಳಸಿ ಕಟ್ಟೆಯ ಮುಂದೆ ಪ್ರತಿದಿನ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಬೇಕು. ತುಳಸಿ ಕಟ್ಟೆಯ ಮುಂದೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿದರೆ ಆ ಮನೆಗೆ ಲಕ್ಷ್ಮೀ ದೇವಿ ನಡೆದು ಬರುತ್ತಾಳೆ ಎಂಬ ನಂಬಿಕೆ ಇದೆ. ಲಕ್ಷ್ಮೀ ದೇವಿಯನ್ನು ಸುಲಭವಾಗಿ ಪ್ರಸನ್ನಗೊಳಿಸಿಕೊಳ್ಳಬೇಕೆಂದರೆ ತುಳಸಿಯ ಮುಂದೆ ದೀಪ ಹಚ್ಚುವಾಗ ಆ ದೀಪದ ಕೆಳಗೆ ಸ್ವಲ್ಪ ಅಕ್ಕಿ ಹಾಕಿ ಆ ಅಕ್ಕಿಯ ಮೇಲೆ ದೀಪವನ್ನು ಹಚ್ಚಿದರೆ ಲಕ್ಷ್ಮೀ ದೇವಿ ಬೇಗ ಪ್ರಸನ್ನಳಾಗುತ್ತಾಳೆ ಮತ್ತು ಕೋರಿದ ಇಷ್ಟಾರ್ಥಗಳೆಲ್ಲ ತಕ್ಷಣ ಈಡೇರುತ್ತವೆ ಎಂದು ಪಂಡಿತರು ಸೂಚಿಸುತ್ತಾರೆ. ಪೂಜಿಸುವ ತುಳಸಿ ಕಟ್ಟೆಯಲ್ಲಿ ಒಂದು ಸಣ್ಣ ಕಪ್ಪು ಕಲ್ಲನ್ನು ಇಟ್ಟುಕೊಳ್ಳಬೇಕು. ಶ್ರೀಕೃಷ್ಣನ ರೂಪವಾಗಿ ಆ ಕಲ್ಲನ್ನು ಪೂಜಿಸಬೇಕು. ಇನ್ನು ತುಳಸಿ ಗಿಡದಲ್ಲಿರುವ ಮಂಜರಿಗಳನ್ನು ಅಂದರೆ ಬೀಜಗಳನ್ನು ಕಾಲಕಾಲಕ್ಕೆ ತೆಗೆಯುತ್ತಿರಬೇಕು. ತುಳಸಿ ಗಿಡದಲ್ಲಿ ಹೆಚ್ಚಾಗಿ ಬೀಜಗಳಿದ್ದರೆ ಆ ಮನೆಯಲ್ಲಿರುವ ಮಹಿಳೆಯರಿಗೆ ತಲೆನೋವಿನ ಸಮಸ್ಯೆ ಉಂಟಾಗುತ್ತದೆ. ಏಕಾದಶಿಯ ದಿನದಂದು ವಿಷ್ಣು ಮೂರ್ತಿಗಾಗಿ ತುಳಸಿ ಮಾತೆ ಉಪವಾಸ ಇರುತ್ತಾಳಂತೆ. ಆದ್ದರಿಂದ ಏಕಾದಶಿ ಮತ್ತು ದ್ವಾದಶಿ ತಿಥಿಗಳಲ್ಲಿ ತುಳಸಿ ಎಲೆಗಳನ್ನು ಕೀಳಬಾರದು. ಹಾಗೆಯೇ ಸಾಯಂಕಾಲ ಸೂರ್ಯ ಅಸ್ತಮಿಸಿದ ನಂತರ ತುಳಸಿ ದೇವಿಯು ನಿದ್ರಿಸುತ್ತಾಳೆ. ಆದ್ದರಿಂದ ಸಾಯಂಕಾಲದ ಸಮಯದಲ್ಲಿಯೂ ತುಳಸಿ ಎಲೆಗಳನ್ನು ಕೀಳಬಾರದು. ಭಾನುವಾರ ಸೂರ್ಯನಿಗೆ ಪ್ರೀತಿ ಪಾತ್ರವಾದುದು. ಆದ್ದರಿಂದ ಭಾನುವಾರ ತುಳಸಿ ದಳಗಳನ್ನು ಕಿತ್ತರೆ ನಿಮ್ಮ ಆಯುಷ್ಯ ಕಡಿಮೆಯಾಗುತ್ತದೆ. ನಮ್ಮಲ್ಲಿ ಬಹಳಷ್ಟು ಮಂದಿ ಪೂಜೆಗಾಗಿ ತುಳಸಿ ಎಲೆಗಳನ್ನು ಕೀಳುತ್ತಿರುತ್ತಾರೆ. ಆದರೆ ತುಳಸಿ ಎಲೆಯನ್ನು ಕೀಳುವಾಗ ಮೊದಲಿಗೆ ತುಳಸಿ ದೇವಿಗೆ ಕ್ಷಮೆಯನ್ನು ಕೇಳಬೇಕು. ಆ ನಂತರ ತುಳಸಿ ಎಲೆಯನ್ನು ಕೀಳುವಾಗ ಕೇವಲ ಒಂದು ಎಲೆಯನ್ನು ಮಾತ್ರ ಕೀಳಬಾರದು. ಒಂದು ಎಲೆಯ ಬದಲಿಗೆ 2 ತುಳಸಿ ಎಲೆಗಳನ್ನು ಸೇರಿಸಿ ಕೀಳಬೇಕು. ಇನ್ನು ಬೆಳಗ್ಗೆ ಸ್ನಾನ ಮಾಡದೆಯೇ ತುಳಸಿ ಗಿಡವನ್ನು ಮುಟ್ಟಬಾರದು. ಕೆಲವು ಮಹಿಳೆಯರು ತುಳಸಿ ದೇವಿ ಗುಂಪಾಗಿ ಬೆಳೆಯಲೆಂದು ತುಳಸಿ ಕೊಂಬೆಗಳನ್ನು ಕತ್ತರಿಸುತ್ತಾರೆ. ಆದರೆ ಮರೆತು ಕೂಡ ಕತ್ತರಿಯನ್ನು ಉಪಯೋಗಿಸಬಾರದು. ಉಗುರುಗಳಿಂದಲೂ ಕೂಡ ಕೀಳಬಾರದು. ನಿಮ್ಮ ಕೈ ಉಗುರುಗಳು ತಗುಲದಂತೆ ಕೇವಲ ಬೆರಳುಗಳಿಂದಲೇ ತುಳಸಿ ಕೊಂಬೆಗಳನ್ನು ಮುರಿಯಬೇಕು. ಇನ್ನು ಒಣಗಿದ ತುಳಸಿ ಕೊಂಬೆಗಳನ್ನು ಎಸೆಯಬೇಡಿ. ಎಲ್ಲಾದರೂ ಹೋಮ ನಡೆಯುವಾಗ ಆ ಹೋಮದಲ್ಲಿ ಒಣಗಿದ ತುಳಸಿ ಕೊಂಬೆಗಳನ್ನು ಹಾಕಿದರೆ ಯಜ್ಞ ಮಾಡಿದಷ್ಟೇ ಪುಣ್ಯ ಫಲ ಲಭಿಸುತ್ತದೆ. ಹಿಂದೂಗಳ ಪ್ರತಿ ಮನೆಯ ಮುಂದೆ ಖಂಡಿತವಾಗಿಯೂ ತುಳಸಿ ಕಟ್ಟೆ ಇರಲೇಬೇಕು. ಆಗಲೇ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ.
ಪ್ರತಿದಿನ ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಿದರೆ ಆರ್ಥಿಕವಾಗಿ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೀರಿ. ಪ್ರತಿದಿನ ತುಳಸಿ ಕಟ್ಟೆಯಲ್ಲಿ ದೀಪ ಇಡಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಪ್ರತಿ ಶುಕ್ರವಾರದಂದು ತುಳಸಿ ಕಟ್ಟೆಯನ್ನು ಅರಿಶಿನ ಕುಂಕುಮಗಳಿಂದ ಅಲಂಕರಿಸಿ ದೀಪಾರಾಧನೆಯನ್ನು ಮಾಡಿ. ಹಾಗೆಯೇ ಪ್ರತಿದಿನ ತುಳಸಿ ಕಟ್ಟೆಗೆ ನೀರನ್ನು ಹಾಕಬೇಕು. ತಾಮ್ರದ ಬಿಂದಿಗೆಯಿಂದ ತುಳಸಿಗೆ ನೀರನ್ನು ಹಾಕಬೇಕು. ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ತುಳಸಿಗೆ ನೀರು ಹಾಕುತ್ತಾ ತುಳಸಿ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ತುಳಸಿಯನ್ನು ಪೂಜಿಸುವವರು ತುಳಸಿ ಕಟ್ಟೆಯಲ್ಲಿ ದೀಪ ಹಚ್ಚಿದರೆ ಮಾತ್ರ ಸಾಲದು, ದೀಪದ ಜೊತೆಗೆ ತುಳಸಿ ದೇವಿಗೆ ನೈವೇದ್ಯವನ್ನು ಕೂಡ ಇಡಬೇಕು. ಒಂದು ಸಣ್ಣ ಬೆಲ್ಲದ ತುಂಡು ಅಥವಾ ಯಾವುದಾದರೂ ಹಣ್ಣನ್ನು ನೈವೇದ್ಯವಾಗಿ ಇಡಬಹುದು. ಹಾಗೆಯೇ ತುಳಸಿಗೆ ಪ್ರದಕ್ಷಿಣೆಯನ್ನು ಮಾಡುವಾಗ 3 ಅಥವಾ 5 ಪ್ರದಕ್ಷಿಣೆಗಳನ್ನು ಖಂಡಿತವಾಗಿಯೂ ಮಾಡಬೇಕು. ಅಷ್ಟೇ ಅಲ್ಲದೆ 1 ಅಥವಾ 2 ಪ್ರದಕ್ಷಿಣೆಯನ್ನು ಮಾಡಬೇಡಿ. ಇನ್ನು ಹಣದ ಸಮಸ್ಯೆಯಿಂದ ಬಳಲುವವರು ಪ್ರತಿ ಗುರುವಾರ ಬೆಳಗ್ಗೆ ತುಳಸಿ ಕಟ್ಟೆಯಲ್ಲಿ ಸ್ವಲ್ಪ ಹಸಿ ಹಾಲನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಲಕ್ಷ್ಮೀನಾರಾಯಣರ ಅನುಗ್ರಹ ಲಭಿಸಿ ಅಪಾರ ಧನವೃದ್ಧಿ ಉಂಟಾಗುತ್ತದೆ. ಇನ್ನು ವಾಸ್ತು ಪ್ರಕಾರ ತುಳಸಿ ಕಟ್ಟೆ ಯಾವಾಗಲೂ ಈಶಾನ್ಯದಲ್ಲೇ ಇರಬೇಕು ಅಥವಾ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿಯೂ ಇರಬಹುದು. ಆದರೆ ಮರೆತು ಕೂಡ ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಕಟ್ಟೆಯನ್ನು ಇರಬಾರದು. ಇನ್ನು ಪೂಜಿಸುವ ತುಳಸಿ ಗಿಡ ಯಾವಾಗಲೂ ಕುಂಡದಲ್ಲೇ ಇರಬೇಕು. ಮಣ್ಣಿನ ಕುಂಡಗಳನ್ನು ಉಪಯೋಗಿಸಿದರೆ ಇನ್ನೂ ಒಳ್ಳೆಯದು. ಆದರೆ ಪ್ಲಾಸ್ಟಿಕ್ ಕುಂಡದಲ್ಲಿ ಮಾತ್ರ ತುಳಸಿಯನ್ನು ನೆಡಬೇಡಿ. ತುಳಸಿ ಕಟ್ಟೆಯಲ್ಲಿರುವ ಮಣ್ಣಿಗೆ ಬಹಳ ಶಕ್ತಿ ಇರುತ್ತದೆ. ಆದ್ದರಿಂದ ಪ್ರತಿದಿನ ಸ್ನಾನ ಮಾಡಿ ತುಳಸಿ ಕಟ್ಟೆಯಲ್ಲಿರುವ ಮಣ್ಣನ್ನು ಬೊಟ್ಟಿನಂತೆ ಧರಿಸಿದರೆ ಲಕ್ಷ್ಮೀ ಕಟಾಕ್ಷ ಸಂಪೂರ್ಣವಾಗಿ ದೊರೆಯುತ್ತದೆ. ಹಾಗೆಯೇ ಜ್ಞಾಪಕ ಶಕ್ತಿಯು ಕೂಡ ಚೆನ್ನಾಗಿ ಬೆಳೆಯುತ್ತದೆ. ಜೊತೆಗೆ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ನಿಮ್ಮ ಪೂಜಾ ಕೋಣೆಯಲ್ಲಿ ಕಡ್ಡಾಯವಾಗಿ ತುಳಸಿ ನೀರನ್ನು ಇಟ್ಟುಕೊಳ್ಳಬೇಕು. ಪೂಜೆ ಪೂರ್ಣಗೊಂಡ ನಂತರ ಈ ತುಳಸಿ ತೀರ್ಥವನ್ನು ಸ್ವೀಕರಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದದ ಜೊತೆಗೆ ದೀರ್ಘಾಯುಷ್ಯ ಪ್ರಾಪ್ತಿಸುತ್ತದೆ. ವಿಷ್ಣು ಮೂರ್ತಿಗೆ ಎಷ್ಟೇ ರೀತಿಯ ಆಭರಣಗಳು ಭಕ್ಷ್ಯ ಭೋಜ್ಯಗಳನ್ನು ಸಮರ್ಪಿಸಿದರೂ 1 ತುಳಸಿ ದಳ ಸಮರ್ಪಿಸಿದರೆ ಸಾಕು, ಆತ ತಕ್ಷಣ ತೃಪ್ತಿ ಹೊಂದುತ್ತಾನಂತೆ. ಆದ್ದರಿಂದ ತುಳಸಿ ಇಲ್ಲದ ಪೂಜೆ ವಿಷ್ಣುವನ್ನು ಸೇರುವುದಿಲ್ಲ ಎಂದು ಪದ್ಮಪುರಾಣ ವಿವರಿಸುತ್ತದೆ. ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಕೋರಿಕೆ ಇದ್ದರೆ ತುಳಸಿ ಕಟ್ಟೆಗೆ ಒಂದು ಕೆಂಪು ದಾರವನ್ನು ಕಟ್ಟಿ ನಿಮ್ಮ ಕೋರಿಕೆಯನ್ನು ಹೇಳಿಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಇಚ್ಛೆ ನೆರವೇರುತ್ತದೆ. ನಿಮ್ಮ ಕೋರಿಕೆ ತೀರಿದ ಮೇಲೆ ಆ ದಾರವನ್ನು ತೆಗೆದು ಹರಿಯುವ ನೀರಿನಲ್ಲಿ ಬಿಡಿ. ಇನ್ನು ವಿವಾಹ ಪ್ರಯತ್ನ ಮಾಡುತ್ತಿರುವವರು ತುಳಸಿ ಮಾತೆಗೆ ಅರಿಶಿನ ಕುಂಕುಮ, ಕೆಂಪು ಗಾಜಿನ ಬಳೆಗಳನ್ನು ಸಮರ್ಪಿಸಿ ದೀಪಾರಾಧನೆಯನ್ನು ಮಾಡಿ. ತಕ್ಷಣವೇ ವಿವಾಹ ಯೋಗ ಕೂಡಿ ಬರುತ್ತದೆ. ಹಾಗೆಯೇ ಪ್ರತಿ ವಾರಕ್ಕೊಮ್ಮೆ ನೀರಿನಲ್ಲಿ ಕೆಲವು ತುಳಸಿ ಎಲೆಗಳನ್ನು ಹಾಕಿ ಆ ನೀರನ್ನು ನಿಮ್ಮ ಮನೆಯಲ್ಲೆಲ್ಲ ಚಿಮುಕಿಸಿಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ದೇವತೆ ಹೊರಗೆ ಹೋಗಿ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶಿಸುತ್ತಾಳೆ. ಇನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರತಿ ಶುಕ್ರವಾರ ನಿಮ್ಮ ಮಕ್ಕಳಿಂದ ತುಳಸಿ ಕಟ್ಟೆಯ ಸುತ್ತ 11 ಪ್ರದಕ್ಷಿಣೆ ಮಾಡಿಸಿ. ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗಿ ವಿದ್ಯಾಬುದ್ಧಿ ಸಿದ್ಧಿಸುತ್ತದೆ. ಮಹಿಳೆಯರು ಮಾತ್ರ ತುಳಸಿಯನ್ನು ಹೆಚ್ಚಾಗಿ ಪೂಜಿಸುತ್ತಾರೆ. ಆದರೆ ಪುರುಷರು ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಮಾಡುವುದು, ದೀಪಾರಾಧನೆ ಮಾಡುವುದರಿಂದ ವೃತ್ತಿ ವ್ಯವಹಾರಗಳಲ್ಲಿ ನಷ್ಟವಿಲ್ಲದೆ ಅಧಿಕ ಧನ ಲಾಭಗಳು ಲಭಿಸುತ್ತವೆ. ಆದ್ದರಿಂದ ಪುರುಷರು ಸಹ ಸಮಯ ಸಿಕ್ಕಾಗಲೆಲ್ಲ ತುಳಸಿಯನ್ನು ಪೂಜಿಸಿ. ತುಳಸಿಯನ್ನು ಪೂಜಿಸುವವರು ಯಾವಾಗ ಬೇಕೆಂದರೆ ಆಗ ದೀಪಾರಾಧನೆ ಮಾಡಬಾರದು. ಬೆಳಗ್ಗೆ ಸೂರ್ಯ ಉದಯಿಸುವ ಮೊದಲೇ ತುಳಸಿ ಕಟ್ಟೆಯಲ್ಲಿ ದೀಪಾರಾಧನೆ ಮಾಡಬೇಕು. ಹಾಗೆಯೇ ಸಾಯಂಕಾಲ ಸೂರ್ಯ ಅಸ್ತಮಿಸಿದ ನಂತರ ತುಳಸಿ ಕಟ್ಟೆಯಲ್ಲಿ ದೀಪವನ್ನು ಹಚ್ಚಬೇಕು. ಆಗಲೇ ನಿಮ್ಮ ಪೂಜೆಗೆ ಫಲ ಸಿಗುತ್ತದೆ. ಶನಿ ಪ್ರಭಾವ ಹೆಚ್ಚಾಗಿರುವವರು 7 ಶನಿ ದೋಷಗಳಿಂದ ಬಳಲುವವರು ಪ್ರತಿದಿನ ತುಳಸಿ ಕಟ್ಟೆಯಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ. ಶನಿ ಬಾಧೆಗಳೆಲ್ಲ ತಕ್ಷಣ ನಾಶವಾಗುತ್ತವೆ. ಇನ್ನು ತುಳಸಿ ಕಟ್ಟೆಯ ಮೇಲೆ ಬಟ್ಟೆಗಳನ್ನು ಒಣಗಿಸಬಾರದು. ಹಾಗೆಯೇ ಪವಿತ್ರವಾದ ತುಳಸಿ ಕಟ್ಟೆಯ ಪಕ್ಕದಲ್ಲಿ ಯಾವುದೇ ಗಿಡಗಳು ಇರಬಾರದು. ಮುಖ್ಯವಾಗಿ ಮುಳ್ಳಿನ ಗಿಡಗಳು ಇರಲೇಬಾರದು. ಇನ್ನು ನಮ್ಮಲ್ಲಿ ಬಹಳಷ್ಟು ಮಂದಿ ಪೂಜೆಯಲ್ಲಿ ತುಳಸಿ ದಳಗಳನ್ನು ಉಪಯೋಗಿಸುತ್ತಾರೆ.
ಆದರೆ ಶಿವಪೂಜೆಯಲ್ಲಿ ಮಾತ್ರ ಯಾವುದೇ ಪರಿಸ್ಥಿತಿಯಲ್ಲೂ ತುಳಸಿ ಎಲೆಗಳನ್ನು ಬಳಸಬಾರದು. ಹಾಗೆಯೇ ವಿನಾಯಕನ ಪೂಜೆಯಲ್ಲಿಯೂ ತುಳಸಿ ದಳಗಳನ್ನು ಬಳಸಬಾರದು. ಇತರ ಹೂವುಗಳಂತೆ ತುಳಸಿ ಎಲೆಗಳು ಬೇಗ ಒಣಗುವುದಿಲ್ಲ. ಆದ್ದರಿಂದ ಪೂಜೆಯಲ್ಲಿ ಬಳಸಿದ ತುಳಸಿ ಎಲೆಗಳನ್ನು ನೀರಿನಿಂದ ಸ್ವಚ್ಛಗೊಳಿಸಿ 3 ದಿನಗಳವರೆಗೆ ಪೂಜೆಯಲ್ಲಿ ಬಳಸಬಹುದು. ಇನ್ನು ಬಹಳಷ್ಟು ಮಂದಿ ಕೊರಳಲ್ಲಿ ತುಳಸಿ ಮಾಲೆಯನ್ನು ಧರಿಸಿರುತ್ತಾರೆ. ಕೊರಳಲ್ಲಿ ತುಳಸಿ ಮಾಲೆಯನ್ನು ಧರಿಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ತುಳಸಿ ಮಾಲೆ ಧರಿಸಿದವರು ಮಾಂಸಾಹಾರಕ್ಕೆ ದೂರವಿರಬೇಕು. ಇನ್ನು ನೀವು ಪೂಜಿಸುವ ತುಳಸಿ ಕಟ್ಟೆಯ ಹತ್ತಿರ ಹುಲ್ಲು ಬೆಳೆಯದಂತೆ ನೋಡಿಕೊಳ್ಳಿ. ಹಾಗೆಯೇ ತುಳಸಿ ಕಟ್ಟೆಯಲ್ಲಿ ಹಚ್ಚುವ ದೀಪ ಗಾಳಿಗೆ ಆರಿ ಹೋಗದಂತೆ ಜಾಗ್ರತೆಯನ್ನು ವಹಿಸಿ. ಹಾಗೆಯೇ ಪೂಜಿಸುವ ತುಳಸಿ ಕಟ್ಟೆಯ ಹತ್ತಿರ ಪೊರಕೆ, ಡಸ್ಟ್ಬಿನ್ಗಳು ಇರಬಾರದು. ಇನ್ನು ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗುವ ಸಮಯದಲ್ಲಿ, ಅಂದರೆ ಕೊನೆಯ ಕ್ಷಣಗಳಲ್ಲಿ ಬಾಯಿಗೆ ತುಳಸಿ ತೀರ್ಥವನ್ನು ಹಾಕಿದರೆ ಯಮಬಾಧೆಗಳಿಲ್ಲದೆ ವಿಷ್ಣು ಲೋಕವನ್ನು ಸೇರುತ್ತಾರಂತೆ. ಈ ರೀತಿಯಾಗಿ ತುಳಸಿಯನ್ನು ಪೂಜಿಸಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.